ಮೆಮರಿ ಕಾರ್ಡ್ ಇದ್ದಂಗ ಅದು. ಆಮೇಲೆ ನೀವು 1 ವರ್ಷ ಅಥವಾ 2 ವರ್ಷ 3 4 5 ವರ್ಷ ಬಿಟ್ಟು ಮತ್ತೆ ನಾನು ನಿಮ್ಮ ಮುಂದ್ ಬನ್ನಿ ಅಂತಂದ್ರ ಸೆರಿಬ್ರಮ್ ಏನ್ ಮಾಡ್ತೈತಿ ಹೇಳ್ರಿ ಅದ ಡಿಲೀಟ್ ಹೊಡೆದಿರ್ತೈತಿ. ಯಾಕಂತಂದ್ರ ಬಹಳಷ್ಟು ಗ್ಯಾಪ್ ಮಾಡಿರ್ತೇರಿ, ಅದ ನಿಮ್ಮ ಕಣ್ಣು ಮುಂದ್ ಬಂದಿರಂಗಿಲ್ಲ ನಾನು. ಸೊ ಹಾಗಾಗಿ ಅದ ಏನ್ ಮಾಡ್ಬಿಡ್ತೈತಿ ಡಿಲೀಟ್ ಹೊಡೆದ್ ಬಿಡ್ತೈತಿ. ಆಮೇಲೆ ನಾನ್ ನಿಮ್ ಮುಂದ್ ಬಂದ್ ನಿಂತೀನಿ ಅಂದ್ರೂ ಕೂಡ ನೀವು ನನಗ ಗುರ್ತಾ ಮಾಡಂಗಿಲ್ಲ, ಗುರ್ತಿಸಂಗಿಲ್ಲ ನನಗ. ಸೊ ಅದೇ ರೀತಿ ನಮ್ಮ ಸ್ಟಡಿ ಒಳಗುನು ಕೂಡ ಇರ್ತೈತಿ. ನಾವು ಇದೇನು ಸೆರಿಬ್ರಮ್ದೊಳಗ ಏನ್ ಸ್ಟೋರ್ ಮಾಡ್ತಿರ್ತೇವಿ ಅದು ನೀವು ಇವತ್ತು ಓದಿದ್ದು ಬೈಪಟ್ ಮಾಡಿದ್ದು ಅದ ಸ್ಟೋರ್ ಇರ್ತೈತಿ. ಬಟ್ ಆಮೇಲೆ ಏನು ಅಂತಂದ್ರ ಅದನ್ನ ಮತ್ತೆ ನೀವು ತೆಗೆದ್ ನೋಡ್ಲಿಲ್ಲ, ಓದ್ಲಿಲ್ಲ, ರಿವಿಷನ್ ಮಾಡ್ಲಿಲ್ಲ ಅಂತಂದ್ರ ಸೆರಿಬ್ರಮ್ ಏನ್ ಹೇಳ್ತೈತಿ ಇದ್ರದ್ದು ಯೂಸ್ ಇಲ್ಲ, ಸುಮ್ನೆ ಯಾಕೆ ಇಟ್ಕೊಳ್ಳೋದು ಅಂತೇಳಿ ಡಿಲೀಟ್ ಹೊಡೆದ್ ಬಿಡ್ತೈತಿ. ಅದ್ರ ಸಲುವಾಗಿ ಪದೇ 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 ನೀವು ಓದ್ಬೇಕು, ರಿವಿಷನ್ ಮಾಡ್ಬೇಕು ಅಂತ ಹೇಳೋದು. ಸೊ ರಿವಿಷನ್ ಯಾರು ಹೆಚ್ಚು ಮಾಡ್ತೀರಿ ಅವ್ರದ್ದು ಸೆರಿಬ್ರಮ್ ಏನಾಗ್ಬಿಡ್ತೈತಿ ಹೇಳ್ರಿ ಸ್ಟ್ರಾಂಗ್ ಆಗ್ಬಿಡ್ತೈತಿ. ರಿವಿಷನ್ ಯಾರು ಹೆಚ್ಚು ಮಾಡ್ತೀರಿ ಅವ್ರದ್ದು ಸೆರಿಬ್ರಮ್ ಸ್ಟ್ರಾಂಗ್ ಆಗ್ತೈತಿ. ಮೆಮರಿ ಪವರ್ ಕೂಡ ಏನಾಗ್ತೈತಿ ಅವ್ರದ್ದು ಸ್ಟ್ರಾಂಗ್ ಆಗಿ ಆಗ್ತೈತಿ. ಓಕೆ, ಈ ರೀತಿ ನಾವು ಏನ್ ಮಾಡಬಹುದು ಸೆರಿಬ್ರಮ್ ಸ್ಟ್ರಾಂಗ್ ಆಗಿ ಮಾಡ್ಕೋಬಹುದು. ನಮ್ಮ ಎಲ್ಲಾ ವಿಚಾರಗಳಾಗಿರ್ಬಹುದು ಅವೆಲ್ಲಾನು ಕೂಡ ಬರುವಂತದ್ದು ಸೆರಿಬ್ರಮ್ದಿಂದ. ನಮ್ಮ ಎಲ್ಲಾ ಪ್ಲಾನಿಂಗ್ಸ್ ಗಳು ಅವೆಲ್ಲ ಬರೋದು ಸೆರಿಬ್ರಮ್ದಿಂದನೇ ಬರ್ತೈತಿ. ನೆಕ್ಸ್ಟ್ ಎರಡನೇದು ಯಾವ್ದು ಬರ್ತೈತಿ ಥೆಲಾಮಸ್.